ಒಂದು ಅತ್ಯಂತ ಆರೋಗ್ಯಕರ ಸ್ನ್ಯಾಕ್ ಆಗಿರುವ ಮತ್ತು ಜಾಗತಿಕವಾಗಿ ಸೂಪರ್ ಫುಡ್ ಅಂತ ಪ್ರಸಿದ್ಧಿ ಪಡೆದಿರುವ ಮಖಾನ ಏನಿದು? ಇದರ ಆರೋಗ್ಯ ಲಾಭ ಏನು? ಇದನ್ನು ಹೇಗೆ ಬಳಸಬೇಕು ಅಂತ ತಿಳಿದುಕೊಳ್ಳೋಣ. ಬಹಳಷ್ಟು ಜನ ಮಖಾನ ಅನ್ನು ಲೋಟಸ್ ಸೀಡ್ಸ್ ಅಂದ್ರೆ ಕಮಲದ ಬೀಜ ಅಂತ ತಪ್ಪಾಗಿ ತಿಳಿದುಕೊಳ್ತಾರೆ. ಮಖಾನ ಕಮಲದ ಬೀಜ ಅಲ್ಲ. ಮಖಾನ ಯೂರಿಯಲ್ ಫೆರಾಕ್ಸ್ ಎಂಬ ವಾಟರ್ ಲಿಲ್ಲಿ ಜಲಸಸ್ಯದಿಂದ ಪಡೆದಿರುವ ಬೀಜ. ಈ ಬೀಜಗಳನ್ನು ಫಾಕ್ಸ್ನಟ್ ಅಂತ ಕರಿತೀವಿ. ಈ ಸಸ್ಯದ ಹೂವು ನೀರಿನ ಮೇಲೆ ಅರಳಿ ನಂತರ ಬೀಜಗಳು ನೀರಿನೊಳಗೆ ರೂಪುಗೊಳ್ಳುತ್ತವೆ. ನಮ್ಮ ದೇಶದಲ್ಲಿ ಬಿಹಾರ್, ಉತ್ತರ ಪ್ರದೇಶ, ಮಧ್ಯ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಇವುಗಳನ್ನು ಸಂಗ್ರಹಿಸುವುದು ಬಹಳ ಶ್ರಮದ ಕೆಲಸ. ಕೆರೆಯೊಳಗೆ ಹೋಗಿ ಕೈಯಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ನಂತರ ಬೀಜಗಳನ್ನು ಒಣಗಿಸಿ ಹುರಿದು ತಿನ್ನಲು ಯೋಗ್ಯ ಮಾಡಲಾಗುತ್ತದೆ. ಈ ಬೀಜಗಳನ್ನು ಸೂಪರ್ ಫುಡ್ ಅಂತ ಯಾಕೆ ಹೇಳಲಾಗುತ್ತೆ ಗೊತ್ತಾ? ಇವುಗಳಲ್ಲಿ ನಾವು ಅಂದಾಜಿಸಲಾಗದಷ್ಟು ಪೋಷಕಾಂಶಗಳು ಅಡಗಿವೆ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್, ಫೈಬರ್, ಮಿನರಲ್ಸ್, ಹೆಲ್ದಿ ಫ್ಯಾಟ್ಸ್, ಕ್ಯಾಲ್ಸಿಯಂ, ಐರನ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಆಂಟಿ ಆಕ್ಸಿಡೆಂಟ್ಗಳು, ಹೀಗೆ ಇನ್ನೂ ಹಲವಾರು ರಾಸಾಯನಿಕ ಸತ್ವಗಳು ಅಡಗಿವೆ. ಮಖಾನ ದಿನನಿತ್ಯ ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಸೇವಿಸುತ್ತಾ ಬಂದ್ರೆ ನಮ್ಮ ವಯಸ್ಸನ್ನು ನಿಧಾನಗೊಳಿಸುತ್ತದೆ. ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ. ಗರ್ಭಿಣಿ ಮಹಿಳೆಯರಿಗೆ ಇದು ಟಾನಿಕ್ ಆಗಿ ಕೆಲಸ ಮಾಡುತ್ತದೆ. ಯಾಕೆಂದ್ರೆ ಈ ಬೀಜಗಳು ಅನೇಕ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ. ಒಂದು ಮುಷ್ಟಿಯಷ್ಟು ಈ ಬೀಜಗಳನ್ನು ಹಾಲಿನಲ್ಲಿ ಕುದಿಸಿ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆ ತೆಗೆದುಕೊಳ್ಳುತ್ತಾ ಬಂದ್ರೆ ದೇಹದ ಬಲ ಹೆಚ್ಚುತ್ತದೆ. ಪುರುಷರಲ್ಲಿ ಸ್ಪರ್ಮ್ ಕೌಂಟ್ ಸುಧಾರಿಸುತ್ತದೆ. ಈ ಪಾಯಸದಲ್ಲಿ ಸ್ವಲ್ಪ ಪಾಪಿ ಸೀಡ್ಸ್ ಅಂದ್ರೆ ಗಸಗಸೆ ಮತ್ತು ರಾತ್ರಿ ನೆನೆಯಿಟ್ಟ ಬದಾಮು ಇದರ ಸಿಪ್ಪೆ ಸುಲಿದು ಪಾಯಸದಲ್ಲಿ ಪೇಸ್ಟ್ ಮಾಡಿ ಸೇರಿಸಿ ಕುಡಿಯುತ್ತಾ ಬಂದ್ರೆ ನಪುಂಸಕತೆ ದೂರವಾಗುತ್ತದೆ. ಪುರುಷ ಮತ್ತು ಮಹಿಳೆಯರ ರೀಪ್ರೊಡಕ್ಟಿವ್ ಆರ್ಗನ್ಸ್ ಹೆಲ್ದಿಯಾಗಿಡುತ್ತದೆ. ಈ ಪಾಯಸ ರಾತ್ರಿ ಮಲಗುವ ಮುನ್ನ ಕುಡಿಯುತ್ತಾ ಬಂದ್ರೆ ನಮ್ಮ ನಿದ್ರೆಯ ಕ್ವಾಲಿಟಿ ಸುಧಾರಿಸುತ್ತದೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ಮಗುವಿನ ಹಾಗೆ ಗಾಢವಾಗಿ ನಿದ್ರೆ ತರಿಸುತ್ತದೆ. ಅಷ್ಟೇ ಅಲ್ಲ, ಫ್ರಾಕ್ಚರ್ ಆಗಿದ್ರೆ, ಜಾಯಿಂಟ್ ಪೇನ್ ಇದ್ರೆ ಈ ಪಾಯಸ ತುಂಬಾನೇ ಲಾಭ ಕೊಡುತ್ತದೆ. ಮೂಳೆಗಳ ಆರೋಗ್ಯ ಸುಧಾರಿಸುತ್ತದೆ. ತೂಕ ಕಳೆದುಕೊಳ್ಳಲು ಅಷ್ಟೇ ಅಲ್ಲ, ತೂಕ ಹೆಚ್ಚಿಸಿಕೊಳ್ಳಲು ಕೂಡ ಇದು ಸಹಾಯ ಮಾಡುತ್ತದೆ. ಇಲ್ಲಿ ಬಳಸುವ ವಿಧ ಬೇರೆ ಬೇರೆ ಅಷ್ಟೇ. ಒಂದು ಮುಷ್ಟಿಯಷ್ಟು ಮಖಾನ ಬೀಜಗಳನ್ನು ಹಾಗೆ ಹುರಿದು ಚಿಟಿಕೆ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ಸೇವಿಸಿದ್ರೆ ತೂಕ ಕಳೆದುಕೊಳ್ಳಲು ಸಹಾಯ ಆಗುತ್ತದೆ. ಇದು ಕಡಿಮೆ ಕ್ಯಾಲರಿ ಹೊಂದಿದೆ. ಹೊಟ್ಟೆ ತುಂಬಿದ ಅನುಭವ ಕೊಡುತ್ತದೆ. ಹಸಿವನ್ನು ಶಾಂತಗೊಳಿಸುತ್ತದೆ. ಒಂದು ವೇಳೆ ಈ ಮಖಾನ ಬೀಜಗಳನ್ನು ತುಪ್ಪದಲ್ಲಿ ಹುರಿದು ಬಿಸಿ ಹಾಲಿನಲ್ಲಿ ಹಾಕಿ ಕಲ್ಲು ಸಕ್ಕರೆ, ಗಸಗಸೆ, ನೆನೆಸಿದ ಡ್ರೈ ಫ್ರೂಟ್ಸ್ ಪೇಸ್ಟ್ ಮಾಡಿ ಸೇರಿಸಿ ಪಾಯಸ ಮಾಡಿ ಕುಡಿದ್ರೆ ತೂಕ ಹೆಚ್ಚುತ್ತದೆ. ವೇಟ್ ಗೇನ್ ಆಗುತ್ತದೆ. ಮಖಾನ ಮಧುಮೇಹಿಗಳಿಗೂ ತುಂಬಾನೇ ಒಳ್ಳೆಯವು. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರೋದ್ರಿಂದ ರಕ್ತದಲ್ಲಿನ ಗ್ಲೂಕೋಸ್ ಪ್ರಮಾಣ ನಿಯಂತ್ರಿಸುತ್ತವೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತವೆ. ಇವು ಮಧುಮೇಹಿಗಳಲ್ಲಿ ಕಂಡುಬರೋ ವೀಕ್ನೆಸ್ ಕೂಡ ದೂರ ಮಾಡುತ್ತವೆ. ನಮ್ಮ ಕಿಡ್ನಿಗಳ ಆರೋಗ್ಯಕ್ಕೆ ಈ ಬೀಜಗಳು ಒಳ್ಳೆಯವು. ನಮ್ಮ ಯೂರಿನರಿ ಟ್ರ್ಯಾಕ್ ನಲ್ಲಿ ಬ್ಲಾಕೇಜಸ್ ಕ್ಲಿಯರ್ ಮಾಡುತ್ತವೆ. ನಮ್ಮ ಕಿಡ್ನಿಗಳನ್ನು ಡಿಟಾಕ್ಸಿಫೈ ಮಾಡುತ್ತವೆ. ಇವು ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿರೋದ್ರಿಂದ ಮತ್ತು ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡೋದ್ರಿಂದ ಹೃದಯದ ಆರೋಗ್ಯಕ್ಕೂ ಒಳ್ಳೆಯವು. ಮೂಗಿನಿಂದ ರಕ್ತಸ್ರಾವ ಆಗುತ್ತಿದ್ರೆ, ಮೂತ್ರದಲ್ಲಿ ರಕ್ತ ಬರುತ್ತಿದ್ರೆ, ಮಂತ್ಲಿ ಪೀರಿಯಡ್ಸ್ ನಲ್ಲಿ ಹೆಚ್ಚು ರಕ್ತಸ್ರಾವ ಆಗುತ್ತಿದ್ರೆ ಮಖಾನ ಬೀಜಗಳು ತುಂಬಾನೇ ಲಾಭ ಕೊಡುತ್ತವೆ. ಯಾಕೆಂದ್ರೆ ಈ ಬೀಜಗಳು ರಕ್ತಪಿತ್ತ ಕಡಿಮೆ ಮಾಡುವ ಗುಣ ಹೊಂದಿವೆ. ಇವು ನಮ್ಮ ಲಿವರ್ನ ಆರೋಗ್ಯ ಬಲಗೊಳಿಸುತ್ತವೆ. ಮಖಾನ ತಂಪು ಸ್ವಭಾವದ ಸೂಪರ್ ಫುಡ್. ಮೂರು ದೋಷಗಳನ್ನು ಅಂದ್ರೆ ವಾತ, ಪಿತ್ತ, ಕಫ ಇವುಗಳನ್ನು ಸಮತೋಲನಗೊಳಿಸುತ್ತವೆ. ಆದ್ರೆ ಮಖಾನ ಅತಿ ಹೆಚ್ಚು ಕೂಡ ತಿನ್ಬಾರ್ದು. ಫೈಬರ್ ಹೆಚ್ಚು ಇರೋದ್ರಿಂದ ಗ್ಯಾಸ್, ಬ್ಲೋಟಿಂಗ್ ಉಂಟಾಗಬಹುದು. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೇವಿಸಿದ್ರೆ ಮಖಾನ ಬೀಜಗಳು ಎಲ್ಲರ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯವು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.